ನಮಸ್ಕಾರ ಫ್ರೆಂಡ್ಸ್, ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರ ಸಣ್ಣ ಪುಟ್ಟ ವ್ಯಾಪಾರವನ್ನು ಮಾಡುವವರಿಗೆ ಸಾಲ ಸೌಲಭ್ಯವನ್ನು ಕೊಡ್ತಾ ಇದೆ. ಆ ಸಾಲ ಸೌಲಭ್ಯಕ್ಕೆ ಯಾವುದೇ ರೀತಿಯ ಶ್ಯೂರಿಟಿಯನ್ನು ಕೊಡಬೇಕಂತ ಇಲ್ಲ ಮತ್ತು ತುಂಬ ಸುಲಭವಾಗಿಯೇ ಆ ಲೋನ್ ಸಿಗುತ್ತೆ. ಅಯ್ಯೋ ನಮಗೆಲ್ಲಿ ಲೋನ್ ಸಿಗುತ್ತೆ ಅಂತ ಅಂದ್ಕೋಬೇಡಿ. ಈ ಸಾಲ ಯೋಜನೆಯಲ್ಲಿ ಸಾಲವನ್ನು ಪಡೆದು ಹಲವು ಜನರು ಅದನ್ನು ಮರುಪಾವತಿ ಮಾಡಿದ್ದಾರೆ. ಅದರ ದಾಖಲೆಗಳು ಸಹ ವೆಬ್ಸೈಟ್ನಲ್ಲಿ ಇದೆ. ಈ ಸಾಲ ಯೋಜನೆಯಲ್ಲಿ ಯಾರೆಲ್ಲ ಬರ್ತಾರೆ, ಯಾವುದೆಲ್ಲ ವ್ಯಾಪಾರ ಮಾಡೋರಿಗೆ ಈ ಲೋನ್ ಸಿಗುತ್ತೆ ಅನ್ನೋದನ್ನು ನೋಡೋಣ. ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ. ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈಗಾಗಲೇ ಹೇಳಿದ ಹಾಗೆ ಈ ಯೋಜನೆ ಹೆಸರು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ. ಈ ಯೋಜನೆಯಡಿ ಸಾಲ ಸೌಲಭ್ಯಕ್ಕಾಗಿ ಅರ್ಜಿ ಸಲ್ಲಿಸಿದವರಿಗೆ ಕೇಂದ್ರ ಸರ್ಕಾರ 7% ಬಡ್ಡಿ ದರದಲ್ಲಿ 50,000 ತನಕ ಸಾಲವನ್ನು ಕೊಡುತ್ತೆ. ಆದರೆ ಒಂದೇ ಸಾರಿಗೆ 50,000 ರೂಪಾಯಿ ಕೊಡೋದಿಲ್ಲ. ಮೊದಲಿಗೆ 10,000 ರೂಪಾಯಿ ಸ್ಯಾಂಕ್ಷನ್ ಮಾಡುತ್ತೆ. ಅದನ್ನು ನೀವು 12 ತಿಂಗಳ ಒಳಗೆ ಮರುಪಾವತಿ ಮಾಡಬೇಕು. ಅದನ್ನು ಮರುಪಾವತಿ ಮಾಡಿದ ನಂತರ ನಿಮಗೆ 20,000 ರೂಪಾಯಿ ಸಿಗುತ್ತೆ. ಅದನ್ನು 24 ತಿಂಗಳ ಒಳಗೆ ನೀವು ಮರುಪಾವತಿಯನ್ನು ಮಾಡಬೇಕು. ಆನಂತರ ನಿಮಗೆ 50,000 ರೂಪಾಯಿ ಸಿಗುತ್ತೆ. ಅದನ್ನು ನೀವು 36 ತಿಂಗಳಲ್ಲಿ ಮರುಪಾವತಿಯನ್ನು ಮಾಡಬೇಕಾಗುತ್ತೆ. ಇನ್ನು ಈ ಸಾಲ ಪಡೆಯೋದಕ್ಕೆ ಯಾವುದೇ ರೀತಿಯ ಶ್ಯೂರಿಟಿ ಬೇಕಾಗಿಲ್ಲ. ಆದರೆ ನಿಮ್ಮ ಬ್ಯಾಂಕಿನ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿರಬೇಕಾಗುತ್ತೆ. ಇನ್ನು ಯಾರೆಲ್ಲ ಈ ಒಂದು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯ ಸಾಲವನ್ನು ಪಡಿಬಹುದಂದರೆ, ಸಣ್ಣ ಪುಟ್ಟ ವಸ್ತುಗಳನ್ನು ಅಂದರೆ ತರಕಾರಿ, ಹಣ್ಣುಗಳನ್ನು ಸಪ್ಲೈ ಮಾಡೋರು ಮತ್ತು ಮಾರಾಟ ಮಾಡೋರು, ಬೀದಿ ಬದಿ ವ್ಯಾಪಾರಿಗಳು, ಸ್ಟ್ರೀಟ್ ಫುಡ್ ಅಂದರೆ ಪಾನಿಪುರಿ, ಗೋಬಿ ಶಾಪ್, ಟೀ ಪಕೋಡ ಮಾರೋರು, ಸಣ್ಣ ಪುಟ್ಟದಾಗಿ ವ್ಯಾಪಾರ ಮಾಡೋರಿಗೆ ಈ ಒಂದು ಸಾಲ ಸೌಲಭ್ಯದ ಲಾಭ ಸಿಗುತ್ತೆ. ಯಾರಿಗಾದರೂ ಸಣ್ಣದಾಗಿ ಬೀದಿ ಬದಿ ವ್ಯಾಪಾರ ಮಾಡೋ ಇಂಟ್ರೆಸ್ಟ್ ಇದ್ದು ಹಣಕಾಸಿನ ಸಮಸ್ಯೆ ಇದ್ದರೂ ಈ ಒಂದು ಪ್ರಧಾನಮಂತ್ರಿ ಸ್ವನಿಧಿ ಸಾಲ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಈ ಸಾಲ ಸೌಲಭ್ಯದ ಲಾಭವನ್ನು ಪಡಿಬೋದು. ವೆಬ್ಸೈಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ಒಮ್ಮೆ ವೆಬ್ಸೈಟ್ನ ಚೆಕ್ ಮಾಡಿ ಮಾಹಿತಿ ತಿಳ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಇದೇ ರೀತಿಯ ಹೊಸ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.